ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನವರಾತ್ರಿ 3ನೇ ದಿನ ಫ್ರೆಂಡ್ಸ್. ನಾನು 3ನೇ ದಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ದೇವರು ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ಎಲ್ಲರ ಕನಸು ಎಲ್ಲ ಈಡೇರಲಿ ಅಂಥೇಳಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನೋಡೋಣ. ನವರಾತ್ರಿ 3ನೇ ದಿನ ಬ್ಲಾಗ್ ಹೇಗೆಲ್ಲ ಇರುತ್ತೆ ಅಂಥೇಳಿ ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ಓಕೆ ಫ್ರೆಂಡ್ಸ್, ಬಾಗಿಲು ಮುಂದೆ ಎಲ್ಲ ಕಸ ಗುಡಿಸಿ ಒರೆಸಿ ರಂಗೋಲಿ ಕೂಡ ಹಾಕಿದ್ದಾಯಿತು. ರಂಗೋಲಿ ಹೇಗಾಗಿದೆ ಅಂತ ಹೇಳಿ. ಹಾಗೆ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಬಂದು ಟೊಮೊಟೊ ಬಾತ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಮಕ್ಕಳಿಗೆ ಸ್ಕೂಲ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರನ್ನ ಇವಾಗ ಸ್ಕೂಲ್ಗೆ ಕಳಿಸ್ಬೇಕು. ಓಕೆ ಫ್ರೆಂಡ್ಸ್, ಇವಾಗ ಹಸ್ಬೆಂಡ್ ಹೋಗಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಬಂದರು. ಸ್ಕೂಲ್ ಬಸ್ ಹತ್ತಿಸ್ಬಿಟ್ಟು ಬಂದರು. ಇಲ್ಲೇ ನಮ್ಮ ಏರಿಯಾದಲ್ಲೇ ಬರುತ್ತೆ ಬಸ್ಸು. ಸೊ ಹೋಗಿ ಹತ್ತಿಸ್ಬಿಟ್ಟು ಬಂದಿದ್ದಾರೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸುವರ್ಣ ಗಡ್ಡೆನ ಕಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಪಲ್ಯ ಮಾಡೋದಂತೆ. ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು ನಮ್ಮ ಮನೇಲಿ. ಅಂದರೆ ಹಸ್ಬೆಂಡ್ ಮನೇಲೂ ಕೂಡ ಒಂದು ಸತಿನೂ ಈ ಸುವರ್ಣ ಗಡ್ಡೆ ತೊಗೊಂಡು ಬಂದು ಏನೂ ಪಲ್ಯ ಸಾಂಬಾರು ಏನೂ ಮಾಡಿಲ್ಲ. ನಮ್ಮ ತವ್ರ ಮನೇಲಿ ಕೂಡ ತೊಗೊಂಡು ಬಂದಿಲ್ಲ. ಮತ್ತು ನಾವು ಕೂಡ ಒಂದು ಸತಿ ಕೂಡ ತೊಗೊಂಡು ಬಂದಿಲ್ಲ. ಇದೇ ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು. ಯಾರೋ ಹೇಳಿದ್ರಂತೆ ಹಸ್ಬೆಂಡ್ಗೆ, ಈ ಪಲ್ಯ ಚೆನ್ನಾಗಾಗುತ್ತೆ ಸುವರ್ಣ ಗಡ್ಡೆ ಪಲ್ಯ ಅಂತ ಹೇಳಿಬಿಟ್ಟು. ಸೊ ತೊಗೊಂಡು ಬಂದಿದ್ದಾರೆ. ಹಸ್ಬೆಂಡ್ಗೆ ಏನಂದರೆ, ಏನಾದರೂ ಹೊಸದು ಕಾಣಿಸಿದ್ರೆ ಅದನ್ನು ಟ್ರೈ ಮಾಡಬೇಕು, ತಿನ್ನಬೇಕು ಅನ್ನೋದು ಈ ಹ್ಯಾಬಿಟ್ ಇದೆ. ಸೊ ಸುಮಾರು ಸಲ ಹೊಸದೇನಾದರೂ ತೊಗೊಂಡು ಬಂದು ನೋಡ್ತಾ ಇರ್ತಾರೆ ಹೇಗೆಲ್ಲ ಇರುತ್ತೆ. ಅಂದರೆ ಈ ರೀತಿ ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಯಾವುದೇ ಒಟ್ಟಿನಲ್ಲಿ ಹೊಸದೇನಾದರೂ ಕಾಣಿಸಿದ್ರೆ ಅದನ್ನ ತೊಗೊಂಡು ಬಂದು ಒಟ್ಟಿನಲ್ಲಿ ಟ್ರೈ ಮಾಡೋದು, ಟೇಸ್ಟ್ ಮಾಡೋದು. ಸೊ ಈ ರೀತಿ ತೊಗೊಂಡು ಬಂದಿದ್ದಾರೆ. ಇದು ಚೆನ್ನಾಗಾಗಲ್ಲ ಪಲ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನನಗೆ ಕಟ್ ಮಾಡಿ, ನನಗಂತೂ ಅದು ಸುವರ್ಣ ಗಡ್ಡೆನ ಕಟ್ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ಅವರೇ ಕಟ್ ಮಾಡಿ ಕೊಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇಷ್ಟು ದಪ್ಪಕ್ಕಿರುತ್ತೆ, ಅದನ್ನ ಹೆಂಗಾದ್ರೂ ಕಟ್ ಮಾಡೋದು ಅಂಥೇಳಿ. ಆದರೆ ಸ್ಕೂಲಲ್ಲಿ ಒಂದು ಟೈಮ್ ತಿಂದಿದ್ದೆ ಸುವರ್ಣ ಗಡ್ಡೆ ಪಲ್ಯ ಸಾಂಬಾರು ತಿಂದಿದ್ದೆ. ನಾಲ್ಗೆ ಎಲ್ಲ ಫುಲ್ಲು ಕಟ್ತಾ ಬರ್ತಾಯಿತ್ತು. ಸೊ ಅದನ್ನೇ ಹೇಳ್ತಾ ಇದ್ದೆ ಹಸ್ಬೆಂಡ್ಗೆ. ಸ್ಕೂಲಲ್ಲಿ ಮಾಡಿದ್ರು ಸುವರ್ಣ ಗಡ್ಡೆದು ಸಾಂಬಾರು. ಒಂಚೂರು ಕೂಡ ಚೆನ್ನಾಗಿರಲಿಲ್ಲ. ಎಲ್ಲರೂ ಕೂಡ ಚೆನ್ನಾಗಿ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಎಲ್ಲರಿಗೂ ನಾಲಿಗೆ ಎಲ್ಲ ಕಡ್ತಾ ಬಂದಿತ್ತು. ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೆ. ಹೌದಾ, ಚೆನ್ನಾಗಿರಲ್ವಾ ಅಂತ ಹೇಳ್ತಾಯಿದ್ರು. ನೋಡೋಣ, ಫಸ್ಟ್ ಟೈಮ್ ತಂದಿದ್ದೀನಿ, ಹೇಗಿರುತ್ತೆ ಅಂಥೇಳಿ ನೋಡೋಣ ಅಂಥೇಳಿ ಹಸ್ಬೆಂಡ್ ಕಟ್ ಮಾಡ್ತಾಯಿದ್ದಾರೆ. ಹಾಗೆ ನಾನು ಕೂಡ ಈ ಪಲ್ಯ ಯಾವ ರೀತಿ ಮಾಡೋದು ಅಂಥೇಳಿ ಗೊತ್ತಿಲ್ಲ. ಅದೇ ಹೇಗೆ ಮಾಡೋದು ಅಂಥೇಳಿ ನೋಡ್ತಾ ಇದ್ದೀನಿ. ಮಾಮೂಲಿ ಏನಿಲ್ಲ, ಎಲ್ಲ ಪಲ್ಯನ ಯಾವ ರೀತಿ ಮಾಡ್ತೀನೋ ಸೊ ಅದೇ ರೀತಿಯೇ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಓಕೆ, ಇವಾಗ ನೋಡ್ತಾ ಇರ್ಬೋದು, ಪಲ್ಯ ಕೂಡ ರೆಡಿ ಆಗಿದ್ದಾಯಿತು. ಮಾಮೂಲಿ ನಾನು ಏನಾದರೂ ಪಲ್ಯ ಮಾಡ್ತೀನಲ್ಲ, ಕೊಬ್ಬರಿ ಮಸಾಲೆ ಎಲ್ಲ ರುಬ್ಬಿಬಿಟ್ಟು, ಸೊ ಅದೇ ರೀತಿಯೇ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ. ಈ ಪಲ್ಯನಂತೂ ನಾವಂತೂ ಯಾರೂ ತಿನ್ನೋದಿಲ್ಲ, ಹಸ್ಬೆಂಡ್ ಒಬ್ಬರೇ ತಿಂತಾರೆ. ಓಕೆ, ಇವಾಗ ಆಫ್ಟರ್ನೂನ್ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ಹಸ್ಬೆಂಡು ನೋಡಿ ಹೂ ತೊಗೊಂಡು ಬಂದಿದ್ದಾರೆ. ಇವಾಗ ನವರಾತ್ರಿ ಹಬ್ಬ ಅಲ್ವಾ, ಡೈಲಿ ಒಂದೊಂದು ಕಲರ್ ಸ್ಯಾರಿನ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ಸೊ ಹಂಗಾಗಿ ಹೂ ತೊಗೊಂಡು ಬಂದಿದ್ದಾರೆ. ನಾನೇನು ಹೇಳಿರಲಿಲ್ಲ, ಅವರೇ ತೊಗೊಂಡು ಬಂದಿದ್ದಾರೆ. ಖುಷಿ ಆಯಿತು. ಹೆಣ್ಮಕ್ಳಿಗೆ ಹೂ ಅಂದರೆ ಇಷ್ಟ ಆಗದೆ ಇರುತ್ತಾ ಹೇಳಿ. ಅದರಲ್ಲೂ ಸೀರೆ ಉಟ್ಕೊಂಡಾಗಂತೂ ಹೂನ ತಲೆಗೆ ಮುಡ್ಕೊಂಡಾಗ ಇನ್ನೂ ಸೂಪರಾಗಿ ಕಾಣಿಸ್ತೀವಿ ಹೆಣ್ಮಕ್ಳು. ಹಾಗೆ ಹಸ್ಬೆಂಡು ಬೆಣ್ಣೆ ಕೂಡ ತೊಗೊಂಡು ಬಂದಿದ್ದಾರೆ. ಇಲ್ಲೇ ಬೆಳಗಾವಿಯಲ್ಲಿ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದಾರೆ. ಮೊನ್ನೆ ನಾವು ಊರಿಗೆ ಹೋದಾಗ ಮೊಹರಂಗೇನು ಊರಿಗೆ ಹೋಗಿದ್ವಲ್ಲ, ಸೊ ಆವಾಗಲೂ ಕೂಡ ನಾವು ಬೆಣ್ಣೆನ ತೊಗೊಂಡು ಬಂದಿದ್ವಿ. ಅಷ್ಟು ಬೇಗ ಖಾಲಿ ಆಗೋಯಿತು. ಸೊ ಇವಾಗ ಹಬ್ಬ ಬೇರೆ ಬರ್ತಾ ಇದೆ ಅಲ್ವಾ, ದಸರಾ ಹಬ್ಬ. ಸೊ ಬೇಕಾಗುತ್ತೆ ಅಂಥೇಳಿ ಮತ್ತೆ ಇಲ್ಲೇ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಕುದೀತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ತುಪ್ಪ ರೆಡಿ ಆಯಿತು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಪ್ಪ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಷ್ಟೇ ಚೆನ್ನಾಗಿ ತುಪ್ಪದ ಘಮ ಕೂಡ ಬರ್ತಾ ಇದೆ. ನಾನು ಫುಲ್ಲು ಡಿಟೇಲಾಗಿ ತುಪ್ಪನ ಯಾವ ರೀತಿ ಮಾಡೋದು ಅಂತೇಳಿ ಶೇರ್ ಮಾಡ್ಕೊಂಡಿಲ್ಲ. ಆಲ್ರೆಡಿ ಒಂದು 2 ಸತಿನೋ 3 ಸತಿನೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ತುಪ್ಪನ ಕಾಯಿಸಿದ್ಮೇಲೆ ಒಂದು ಪಾತ್ರೆಗೆ ಸೋಸ್ಕೊಂಡಾದ್ಮೇಲೆ ಒಂದು ಬೇಗ ಅದು ಹೆಪ್ಪುಗಟ್ಟಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾಡಿರೋದು ವಿಡಿಯೋ ನೋಡ್ತಾ ಇರ್ಬೋದು. ಇವಾಗ ಚೆನ್ನಾಗಿ ನೋಡಿ ಹೆಪ್ಪುಗಟ್ಟಿದೆ ತುಪ್ಪ. ಈ ರೀತಿಯಾಗಿ ರವೆ ಇರಬೇಕು. ಸೊ ಅವಾಗ ಇದು ಬೆಣ್ಣೆ ಚೆನ್ನಾಗಿದೆ ಅಂತ ಅರ್ಥ. ಮತ್ತು ಹಾಗೆ ತುಪ್ಪ ಕೂಡ ಚೆನ್ನಾಗಿ ಬಂದಿದೆ, ಪ್ಯೂರ್ ತುಪ್ಪ ಅಂಥೇಳಿ ಅರ್ಥ. ಅವರು ಬೆಣ್ಣೆಗೆ ಏನೂ ಮಿಕ್ಸ್ ಮಾಡಿರೋದಿಲ್ಲ. ಸೊ ಪ್ಯೂರ್ ಬೆಣ್ಣೆ, ಹಾಗೆ ಪ್ಯೂರ್ ತುಪ್ಪ ಅಂಥೇಳಿ ಅರ್ಥ. ತುಪ್ಪ ಗಟ್ಟಿ ಆದಮೇಲೆ ಯಾವ ರೀತಿ ಬಂದಿದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತ ನೆಕ್ಸ್ಟ್ ಡೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಇದೇ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನವರಾತ್ರಿ 3ನೇ ದಿನ ನಾನೇನು ವ್ಲಾಗ್ ಮಾಡಿದ್ದೀನಲ್ಲ, ಸೊ ಈ ವ್ಲಾಗಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಮಧ್ಯಾಹ್ನ ಊಟಕ್ಕೆ ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಇವಾಗ ರೊಟ್ಟಿ ಮಾಡಿ ಕೊಡ್ತೀನಿ ಹಸ್ಬೆಂಡ್ಗೆ. ಸೊ ಅವರು ಊಟ ಮಾಡ್ತಾರೆ.
ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ರೊಟ್ಟಿ ಎಲ್ಲ ಮಾಡಾದಮೇಲೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವಾಗ ಹಸ್ಬೆಂಡು ಪೂಜೆ ಮಾಡ್ತಾಯಿದ್ದಾರೆ. ಸೊ ಮಕ್ಕಳು ಕೂಡ ಸ್ಕೂಲಿಂದ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ. ಅರ್ವಿನ್ ನೋಡಿ ಅವ್ರ ಪಪ್ಪ ಮುಂದೆ ಕೂತ್ಕೊಂಡು ಹೇಗೆ ಗಂಟೆ ಬಾರಿಸ್ಕೊಂಡು ಕೂತಿದ್ದಾನೆ ಅಂಥೇಳಿ. ಹಾಗೆ ಅನ್ವಿತಾ ಕೂಡ ಫ್ರೆಶ್ ಅಪ್ ಆಗ್ತಾಯಿದ್ದಾಳೆ, ಬಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತಲೆ ಬಾಚ್ಕೊಳ್ತಾ ಇದ್ದೀನಿ. ಸ್ಯಾರಿ ವೇರ್ ಮಾಡಿದ್ದೀನಿ, ಇನ್ನು ತಲೆ ಬಾಚ್ಕೊಂಡು ಇನ್ನು ರೆಡಿಯಾಗಿ ಹೋಗೋದಷ್ಟೇ ಬಾಕಿ. ಅನ್ವಿತಾ ಅರ್ವಿನು ಟ್ಯೂಷನ್ಗೆ ಹೋಗಿದ್ದಾರೆ. ಸೊ ಅವ್ರನ್ನ ಏನೂ ಕರ್ಕೊಂಡು ಹೋಗೋದಿಲ್ಲ. ದೇವಸ್ಥಾನದಲ್ಲಿ ತುಂಬ ಅಂದರೆ ಸಿಕ್ಕಾಪಟ್ಟೆ ಅಂದರೆ ರಶ್ ಇರುತ್ತೆ. ಸೊ ಕರ್ಕೊಂಡು ಹೋಗೋದಿಲ್ಲ ಫ್ರೆಂಡ್ಸ್. ಹೇಗಿದ್ರು ಅವರು ಟ್ಯೂಷನ್ಗೆ ಹೋಗಿದ್ದಾರೆ. ಅವರು ಟ್ಯೂಷನಿಂದ ಬರೋವರೆಗೂ ನಾನು ವೆಯ್ಟ್ ಮಾಡೋದು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಮಂಗಳಾರತಿ ಸಿಗೋದಿಲ್ಲ. ಸೊ ಇವಾಗ ಮೊನ್ನೆ ಕೂಡ ನನಗೆ ಮಂಗಳಾರತಿ ಸಿಕ್ಕಿಲ್ಲ, ನವರಾತ್ರಿ ಮೊದಲನೇ ದಿನ. ಸೊ ಮಂಗಳಾರತಿ ಎಲ್ಲ ಮಾಡಾದ್ಮೇಲೆ ಹೋಗಿದ್ದೀನಿ. 2ನೇ ದಿನ ಕೂಡ ಮಂಗಳಾರತಿ ಮಾಡಾದ್ಮೇಲೆ ಹೋಗಿದ್ದೀನಿ. ಇವತ್ತಾದರೂ ಮಂಗಳಾರತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ಟೈಮ್ ಆಗಿದೆ. ಇವತ್ತು ಕೂಡ ದುರ್ಗಾದೇವಿಗೆ ಮಂಗಳಾರತಿ ಮಾಡೋದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ತಲೆಯೆಲ್ಲ ಬಾಚ್ಕೊಂಡಿದ್ದಾಯಿತು. ಇವಾಗ ಇಯರಿಂಗ್ಸ್ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು, ಇವತ್ತು ಬ್ಲೂ ಕಲರ್ ಆಗಿರೋದ್ರಿಂದ ನವರಾತ್ರಿ 3ನೇ ದಿನ ಆಗಿರೋದ್ರಿಂದ ಇವತ್ತು ಬ್ಲೂ ಕಲರು. ಸೊ ಬ್ಲೂ ಕಲರ್ ಸ್ಯಾರಿ ಮತ್ತು ಬ್ಲೂ ಕಲರ್ ಇಯರಿಂಗ್ಸ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರದ್ದು ಇಯರಿಂಗ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ಸ್ಯಾರಿ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗ್ಸು ಇಯರಿಂಗ್ಸ್ ಹಾಕೋದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಯಾರಿಗೆಲ್ಲ ಈ ಥರ ಸ್ಯಾರಿ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗು, ಇಯರಿಂಗ್ಸ್ ಹಾಕೊಳ್ಳೋದಕ್ಕೆ ಅಂಥೇಳಿ ಇಷ್ಟ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರಲ್ಲೂ ಚಿಕ್ಕದು ಇಯರಿಂಗ್ಸ್ ನನಗೆ ಇಷ್ಟ ಆಗೋದಿಲ್ಲ. ಮಿನಿಮಮ್ ಒಂದು ತೀರಾ ದೊಡ್ಡದು ಕೂಡ ಇಷ್ಟ ಆಗೋದಿಲ್ಲ. ಒಂದು ಮೀಡಿಯಮ್ ಸೈಜ್ ಇಯರಿಂಗ್ಸ್ ಅಂದರೆ ಇಷ್ಟ ಆಗ್ತವೆ. ನಾನು ಯಾವಾಗಲೂ ಸಿಂಪಲ್ಲಾಗೇ ರೆಡಿ ಆಗ್ತೀನಿ, ತುಂಬ ಗ್ರ್ಯಾಂಡಾಗೇನು ರೆಡಿ ಆಗೋಕ್ಕೆ ಹೋಗೋದಿಲ್ಲ. ಸೊ ದೇವಸ್ಥಾನ ಕೂಡ ಇಲ್ಲೇ ಮನೆ ಹತ್ರನೇ ಇದೆ, ತುಂಬ ದೂರ ಏನಿಲ್ಲ. ಸೊ ಈ ರೀತಿ ಸಿಂಪಲ್ಲಾಗಿ ಒಂದು ಸ್ಯಾರಿ ವೇರ್ ಮಾಡಿದ್ದೀನಿ. ಹಾಗೆ ಒಂದು ಸಿಂಪಲ್ ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ಕು ಹಾಗೆ ಕಾಜಲ್ ಹಾಕ್ಕೊಳ್ತೀನಿ. ಮತ್ತು ಪೌಡ್ರು ಒಂದು ಸತಿ ಹಚ್ಕೊಂಡ್ರೆ ಹಚ್ಕೊಳ್ತೀನಿ, ಇಲ್ಲ ಅಂದರೆ ಇಲ್ಲ. ಅದು ಆಪ್ಷನಲ್ಲೋ, ನನಗೆ ಹಚ್ಕೋಬೇಕಂತ ಅನಿಸಿದ್ರೆ ಹಚ್ಕೊಳ್ತೀನಿ. ಸೊ ಪೌಡ್ರ್ ಹಾಕಿದ್ರೂ ಕೂಡ ನನಗೆ ಫೇಸಲ್ಲಿ ಪಿಂಪಲ್ ಬಂದುಬಿಡುತ್ತೆ. ಸೊ ಒಂದೊಂದು ಟೈಮ್ ಹಾಕ್ತೀನಿ, ಒಂದೊಂದು ಟೈಮ್ ಹಾಕೋದಿಲ್ಲ ಪೌಡ್ರು ಕೂಡ. ಸೊ ಏನು ಕ್ರೀಮು, ಫೌಂಡೇಶನು ಏನು ಓವರ್ ಮೇಕಪ್ ಎಲ್ಲ ಮಾಡೋದಿಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗೋದು. ಹಾಗೆ ಹಸ್ಬೆಂಡ್ ಮಧ್ಯಾಹ್ನ ಹೂ ತೊಗೊಂಡು ಬಂದಿದ್ರಲ್ವ. ಸೊ ಇವಾಗ ಹೂ ಕೂಡ ಮುಡ್ಕೊಂಡೆ. ಸ್ವಲ್ಪ ಅನ್ವಿತೆಗೆ ತೆಗೆದಿಟ್ಟಿದ್ದೀನಿ, ಅವಳು ಸ್ವಲ್ಪ ಮುಡ್ಕೊಳ್ಳಿ ಅಂಥೇಳಿ. ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ರೆಡಿಯಾಗಿದ್ದಾಯಿತು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದಾಯಿತು. ಇವತ್ತು ನವರಾತ್ರಿ 3ನೇ ದಿನ. ಇವತ್ತು ನವರಾತ್ರಿ 3ನೇ ದಿನದ ಸ್ಪೆಷಲ್ಲು ಬ್ಲೂ ಕಲರು ಚಂದ್ರಘಂಟ ದೇವಿಯ ದಿನ. ಸೊ ಎಲ್ಲರಿಗೂ ಚಂದ್ರಘಂಟ ದೇವಿಯ ದಿನದ ಶುಭಾಶಯಗಳು. ಚಂದ್ರಘಂಟ ದೇವಿನ ಪೂಜಿಸುವಂತ ದಿನ ಇವತ್ತು ಪೂಜಿಸ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನವರಾತ್ರಿ 3ನೇ ದಿನ ಯಾವ ರೀತಿ ಆಗತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅನ್ವಿತಾ ಅರ್ವಿನ್ ಅಂತ ಕರ್ಕೊಂಡು ಹೋಗೋದಿಲ್ಲ ದೇವಸ್ಥಾನಕ್ಕೆ. ನೆನ್ನೆ ಏನಾಯ್ತಂದ್ರೆ ಫುಲ್ ರಶ್ ಇದೆ. ಕರ್ಕೊಂಡು ಹೋಗಿದ್ರೆ ಅಷ್ಟೇ ಕಾಲಲ್ಲಿ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತಿದ್ರು. ಕಾಲು ಹಿಡಿದಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಸೊ ಕರ್ಕೊಂಡು ಹೋಗದೇ ಇರದೆ ಒಳ್ಳೇದಾಯ್ತು ಅಂತ ಅನ್ಕೊಂಡ್ವಿ. ಅಲ್ಲಿ ಹೋದ್ಮೇಲೆ ಅವ್ರನ್ನ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿಲ್ಲ, ದುರ್ಗಾದೇವಿ ದೇವಸ್ಥಾನಕ್ಕೆ. ಇಲ್ಲೇ ನಮ್ಮದಲ್ಲೇ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ಅಷ್ಟೊತ್ತಿಗೆ ಅವ್ರದ್ದು ಟ್ಯೂಷನ್ ಕೂಡ ಬಿಟ್ಟಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಬ್ಲೂ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀವಿ. ಇವತ್ತು ನವರಾತ್ರಿ 3ನೇ ದಿನ ಆಗಿರೋದ್ರಿಂದ. ಸೊ ನೋಡ್ತಾ ಇರ್ಬೋದು, ಹಸ್ಬೆಂಡ್ ಕೂಡ ಬ್ಲೂ ಕಲರ್ ಡ್ರೆಸ್ನ ಹಾಕಿದರೆ, ನಾನು ಬ್ಲೂ ಕಲರ್ ಡ್ರೆಸ್. ನೋಡಿ ಇಬ್ರು ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ. ಬ್ಲೂ ಇಬ್ರು ಮ್ಯಾಚಿಂಗ್. ಓಕೆ ಫ್ರೆಂಡ್ಸ್, ಇವಾಗ ದೇವಸ್ಥಾನದಲ್ಲಿ ಇದ್ವಿ. ನೋಡ್ತಾ ಇರ್ಬೋದು, ದೇವಿ ದರ್ಶನ ಎಲ್ಲ ಆಯಿತು. ದೇವಿ ದರ್ಶನ ತಗೊಂಡ್ವಿ. ಇವಾಗ ನೀವು ಕೂಡ ದುರ್ಗಾದೇವಿ ದರ್ಶನ ತಗೊಳ್ಳಿ ಫ್ರೆಂಡ್ಸ್. ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ ಫ್ರೆಂಡ್ಸ್, ಇವತ್ತು ನವರಾತ್ರಿ 3ನೇ ದಿನದ ಏನು ವಿಶೇಷತೆ ಅಂಥೇಳಿ ನೋಡೋಣ ಬನ್ನಿ. ನನಗೆ ಗೊತ್ತಿರೋಷ್ಟು ಶೇರ್ ಮಾಡ್ಕೊತೀನಿ. ಈ ರೀತಿ ಪೇಪರ್ ಆರ್ಟಿಕಲಲ್ಲಿ ಓದಿರೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ನವರಾತ್ರಿ 3ನೇ ದಿನ ಆಗಿರೋದ್ರಿಂದ ಚಂದ್ರಘಂಟ ದೇವಿಯನ್ನು ಇವತ್ತು ಪೂಜೆ ಮಾಡ್ತಾರೆ.
ನವರಾತ್ರಿಯ ಮೂರನೆಯ ದಿನ ಬಹಳ ಶಾಂತಿದಾಯಕ ಹಾಗೂ ಶ್ರೇಯಸ್ಕರ ದುರ್ಗೆಯ ಸ್ವರೂಪಿಯಾದ ಚಂದ್ರಘಂಟಾ ದೇವಿಯನ್ನು ಆರಾಧಿಸಲಾಗುತ್ತದೆ. ದುರ್ಗೆಯು ಅಸುರರನ್ನು ಕೊಲ್ಲಲು ಘಂಟಾನಾದವನ್ನು ಮಾಡುತ್ತಾಳೆ ಹಾಗೂ ಚಂದ್ರಾಕಾರದ ಗಂಟೆಯನ್ನು ತನ್ನ ಮಸ್ತಕದಲ್ಲಿ ಧರಿಸುವುದರಿಂದ ದುರ್ಗೆಗೆ ಚಂದ್ರಘಂಟ ಎಂಬ ಹೆಸರು ಬಂತು. ಈಕೆಯು ಸಿಂಹವನ್ನು ತನ್ನ ವಾಹನವನ್ನಾಗಿಸಿಕೊಂಡಿದ್ದು ತನ್ನ 10 ಕೈಗಳಲ್ಲಿ ಯುದ್ಧಕ್ಕೆ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನು ಪಡೆದಿದ್ದಾಳೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನವರಾತ್ರಿಯ ಮೂರನೇ ದಿನದ ವಿಶೇಷತೆ ಈ ರೀತಿಯಾಗಿತ್ತು. ಓಕೆ ಫ್ರೆಂಡ್ಸ್, ದುರ್ಗಾದೇವಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಇವಾಗ ನಮ್ಮ ಏರಿಯಾದಲ್ಲಿ ಕೂರಿಸಿರೋ ದುರ್ಗಾದೇವಿನ ನೋಡೋದಕ್ಕೆ ಅಂತೇಳಿ ಬಂದಿದ್ದೀವಿ ಫ್ರೆಂಡ್ಸ್. ಮೊದಲನೇ ದಿನವೂ ಬರೋದಕ್ಕೆ ಆಗಲಿಲ್ಲ, ಹಾಗೆ ಎರಡನೇ ದಿನವೂ ಬರೋದಕ್ಕೆ ಆಗಲಿಲ್ಲ. ಸೊ ಇಲ್ಲಂತೂ ತುಂಬಾ ಅದ್ಭುತವಾಗಿ ದುರ್ಗಾದೇವಿನ ಕೂರಿಸಿರ್ತಾರೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಎಷ್ಟು ರಶ್ ಇದೆ ಅಂತೇಳಿ. ತುಂಬ ಮಸ್ತ್ ಅಂದರೆ ಮಸ್ತಾಗಿರುತ್ತೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ತುಂಬಾ ಮಿಸ್ ಮಾಡಿಕೊಂಡೆ ಮೊದಲನೇ ದಿನ ವೈಟ್ ಕಲರ್ ಸ್ಯಾರಿಯಲ್ಲಿ ದುರ್ಗಾದೇವಿನ ನೋಡೋದಕ್ಕೆ, ಮತ್ತು ಹಾಗೆ ಎರಡನೇ ದಿನ ರೆಡ್ ಕಲರ್ ಸ್ಯಾರಿಯಲ್ಲಿ ನೋಡೋದು ಮಿಸ್ ಮಾಡಿಕೊಂಡೆ. ಇವತ್ತು ಮೂರನೇ ದಿನ ಆಗಿರೋದ್ರಿಂದ ನೋಡಿ ದುರ್ಗಾದೇವಿಗೆ ಯಾವ ರೀತಿ ಬ್ಲೂ ಕಲರ್ ಸ್ಯಾರಿನ ಉಡಿಸಿದ್ದಾರೆ ಅಂಥೇಳಿ. ದಿನ ಒಂದೊಂದು ಕಲರ್ ಸೀರೆನ ಉಡಿಸ್ತಾರೆ ಫ್ರೆಂಡ್ಸ್. 9 ದಿನ ನವರಾತ್ರಿ ಇರೋದ್ರಿಂದ 9 ಕಲರ್ ಸೀರೆನ ದೇವಿಗೆ ಉಡಿಸ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಮಸ್ತಾಗಿದೆ ಅಂಥೇಳಿ. ಹಾಗೆ ನಾನು ಕೂಡ ಇವಾಗ ದುರ್ಗಾದೇವಿಗೆ ಆರತಿನ ಮಾಡಿಬಿಟ್ಟು ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ನೋಡ್ತಾ ಇರ್ಬೋದು 2 ಕಣ್ಣು ಸಾಕಾಗೋದಿಲ್ಲ ಹೇಳಬೇಕಂದ್ರೆ. ಮಸ್ತ್ ಅಂದರೆ ಮಸ್ತಾಗಿ ಕೂರಿಸ್ತಾರೆ ಇಲ್ಲಿ ಪ್ರತಿ ವರ್ಷ ಕೂಡ. ಹೋದ ವರ್ಷ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನವರಾತ್ರಿ ಹಬ್ಬದಲ್ಲೇ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಈ ನವರಾತ್ರಿಗೆ 1 ವರ್ಷ ಆಯಿತು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ದೇವಿ ಆಶೀರ್ವಾದ ತೊಗೊಂಡು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂಥೇಳಿ ಸ್ಟಾರ್ಟ್ ಮಾಡಿದೆ ದೇವಿ ಆಶೀರ್ವಾದದಿಂದ. ಸೊ ಅದರಿಂದ ನನಗೆ ಒಳ್ಳೇದು ಕೂಡ ಆಯಿತು. ಇವಾಗ ನನ್ನ ಚಾನಲ್ಲು ಈ ಮಟ್ಟಕ್ಕೆ ಬೆಳೆದಿದೆ, ಅದು ನನಗೆ ಹೆಮ್ಮೆ ಆಗ್ತಾಯಿದೆ. ಸೊ 1 ವರ್ಷ ಎಷ್ಟು ಬೇಗ ಕಳೀತಲ್ಲ ಅಂಥೇಳಿ ನನಗೆ ಆಶ್ಚರ್ಯ ಆಗ್ತಾಯಿದೆ. ಇವಾಗ ಮೊನ್ನೆ ತಾನೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಂಗಿದೆ. ಓಕೆ, ಇವಾಗ ದುರ್ಗಾದೇವಿನ ಏನು ಕೂರಿಸಿದಾರಲ್ಲ, ಸೊ ಆ ಮಂಟಪದ ಎದುರುಗಡೆನೇ ಇವಾಗ ಶಿವಾಜಿದು ಸ್ಟ್ಯಾಚು ಕೂಡ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂಥೇಳಿ. ಆ ಕಡೆ ಈ ಕಡೆ ಕೋಟೆ ಗೋಡೆ ರೀತಿ ಮಾಡಿದ್ದಾರೆ. ಮಿಡ್ಲಲ್ಲಿ ಶಿವಾಜಿ ಸ್ಟ್ಯಾಚುನ ನಿಲ್ಲಿಸಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಏರಿಯಾದಲ್ಲಿ ದಾಂಡಿಯಾ ಆಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಆಡ್ತಾಯಿದ್ದಾರೆ ಅಂತೇಳಿ. ಹಾಗೆ ನಾನು ಅನ್ವಿತಾ ಕೂಡ ಬಂದಿದ್ದೀವಿ ಇವತ್ತು ದಾಂಡಿಯಾ ಆಡೋದಕ್ಕೆ. ಫಸ್ಟ್ ಡೇ ಅಂತೂ ಅವರು ದಾಂಡಿಯಾ ಆಡಿಲ್ಲ, ಸೆಕೆಂಡ್ ಡೇ ಅಂತೂ ತುಂಬ ಹೊತ್ತು ಆಡಿಲ್ಲ. ಸೊ ಇವತ್ತಾದರೂ ಆಡೋಣ ಅಂಥೇಳಿ ಬಂದಿದ್ದೀವಿ.
ಓಕೆ ಫ್ರೆಂಡ್ಸ್, ಇವಾಗೇನು ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಬರೀ ಚಿಕ್ಕವ್ರು ಆಡ್ತಾರೆ. ನಾವೇನು ಇವಾಗ ಅಲ್ಲಿ ಆಡ್ತಾ ಇದ್ವಲ್ಲ, ಅಲ್ಲಿ ದೊಡ್ಡವರು ಮತ್ತು ಚಿಕ್ಕವರು ಎಲ್ಲರೂ ಆಡ್ತಾರೆ. ಇಲ್ಲಿ ದುರ್ಗಾದೇವಿನ ಕೂರಿಸಿದ್ದಾರೆ ಫ್ರೆಂಡ್ಸ್. ಇದೇನು ಒಂದೇ ರೋಡಲ್ಲೇ ನಾವು ಆಡ್ತಾ ಇರೋದು. ಒಂದು ಸೈಡು ದೊಡ್ಡವರು ಆಡ್ತಿರ್ತಾರೆ, ಇನ್ನೊಂದು ಸೈಡು ಚಿಕ್ಕವ್ರು ಆಡ್ತಿರ್ತಾರೆ. ಸೊ ಇಲ್ಲಿ ದುರ್ಗಾದೇವಿನ ಕೂರಿಸಿರ್ತಾರೆ. ಅಲ್ಲಿ ಬಸ್ತಿ ಒಳಗಡೆ ದೇವಿನ ಕೂರಿಸಿ ಡೆಕೋರೇಷನ್ ಎಲ್ಲ ಮಾಡಿ ಅಲ್ಲಿ ದೊಡ್ಡವರು ದಾಂಡ್ಯ ಗರ್ಭ ಎಲ್ಲ ಆಡ್ತಿರ್ತಾರೆ. ಇಲ್ಲಿ ಚಿಕ್ಕವ್ರು ಆಡ್ತಿರ್ತಾರೆ ಫ್ರೆಂಡ್ಸ್. ಸೊ ಇವಾಗ ಅನ್ವಿತಾ ನಾನು ಇಲ್ಲೇ ಆಡ್ತೀನಿ ಮಮ್ಮಿ ಅಂಥೇಳಿ ಅಂದ್ಲು. ಸೊ ಕರ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು ಆಡ್ತಿದ್ದಾಳೆ ನೋಡಿ. ಅಲ್ಲಿ ಇನ್ನೂ ಪರ್ಫೆಕ್ಟಾಗಿ ದಾಂಡ್ಯ ಆಡೋದಕ್ಕೆ ಬರೋದಿಲ್ಲ, ಕಲಿತಿದ್ದಾಳೆ ಇನ್ನೂ. ಅನ್ಸೋದಿಲ್ಲ ಅದು ಕ್ಯಾಮ್ರಾದಾಗ. ನೋಡಿ ಫ್ರೆಂಡ್ಸ್, ನಾವಿಲ್ಲೇ ಎಲ್ಲ ಕುತ್ಕೊಂಡಿದ್ವಿ. ಆರಾಮಾಗಿ ಅಲ್ಲಿ ಓಡಾಡ್ತಾ ಇದ್ದೆ ನೆಲದಲ್ಲಿ. ಅದನ್ನ ಹಾಲಲ್ಲಿ ಮಧ್ಯದಲ್ಲೇ ಓಡಾಡ್ತಾ ಇದ್ದೆ. ಅಮ್ಮ ತೋರ್ಸಂತ ಇದ್ದೆ. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದಿದ್ದೀವಿ. 3ನೇ ದಿನದ ನವರಾತ್ರಿ ಹೇಗಾಯ್ತು, ಹೇಗನ್ನಿಸ್ತು ನಿಮ್ಗೆ ಅಂತ ಹೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮ್ಗೆ ಖಂಡಿತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದರಿಂದ ಮುಂದೆ ಬರುವ ನನ್ನ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಮತ್ತೆ ನಾಳೆ ಬ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.